ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನೂತನ ಜಿಲ್ಲಾಧಿಕಾರಿ ಅಂಜನ್ ಕುಮಾರ್ ನಗರಸಭಾ ವಾರ್ಡ್ಗಳಲ್ಲಿ ಸ್ವಚ್ಛತೆಯನ್ನು ಪರಿಶೀಲಿಸಿದರು. ಇಂದು ಮುಂಜಾನೆಯಿಂದಲೇ ಜಿಲ್ಲಾಧಿಕಾರಿಗಳು ನಗರಸಭೆ ಅಧಿಕಾರಿಗಳೊಂದಿಗೆ ನಗರದ ವಿವಿಧ ನಗರಸಭಾ ವಾರ್ಡ್ಗಳಲ್ಲಿ ಸ್ವಚ್ಛತೆಯನ್ನು ಪರಿಶೀಲಿಸಿ ಮಾತನಾಡಿ, ಗಾಂಧಿ ಜಯಂತಿಯಂದು ನಗರದ ವಿವಿಧ ಸಂಘಟನೆಗಳು, ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು ಸೇರಿದಂತೆ ಶ್ರಮದಾನ ಮಾಡುವ ಮೂಲಕ ನಗರವನ್ನು ಹಾಗೂ ವಿವಿಧ ಪಾರ್ಕ್ಗಳನ್ನು ಸ್ವಚ್ಛಗೊಳಿಸುವುದಾಗಿ ತಿಳಿಸಿದರು. ಪಟ್ಟಣವನ್ನು ಸ್ವಚ್ಛಗೊಳಿಸುವಂಥದ್ರ ಬಗ್ಗೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಗಾಂಧಿ ಜಯಂತಿ ದಿವಸ ಅದನ್ನು ಅದಾದಮೇಲೆ ಮಾರನೇ ದಿವಸ ಕಡು ದಿವಸ ಇಡೀ ಚಿಕ್ಕಮಗಳೂರು ಪಟ್ಟಣವನ್ನು ನಾಗರಿಕರು, ಸಾರ್ವಜನಿಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಜೊತೆಗೆ ಮಕ್ಕಳು, ಸ್ವಯಂ ಸೇವಾ ಸಂಸ್ಥೆಗಳು ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಒಂದು 600 ರೂಪದಲ್ಲಿ ಸ್ವಚ್ಛಗೊಳಿಸ್ತಕ್ಕಂಥ, ಅದು ಗಟಾರ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಖಾಲಿ ಜಾಗ, ರಸ್ತೆ ಅಕ್ಕಪಕ್ಕ, ಮನೆಗಳ ಪಕ್ಕ ಎಲ್ಲಿ ಕಸ ಕಡ್ಡಿ ಎಲ್ಲಿದೆ ಎಲ್ಲವನ್ನೂ ತೆಗೆದು ಸ್ವಚ್ಛಗೊಳಿಸುವಂಥ ಕೆಲಸ ಮಾಡ್ತೀವಿ. ಇದನ್ನು ಈ ಸಾರಿಯಿಂದ ಪ್ರಾರಂಭ ಮಾಡೋದು ಮುಂದುವರಿತದೆ. ಉಳಿದಂತೆ ಆಯಾ ಏರಿಯಾಗಳಲ್ಲಿ ಯಾರ್ಯಾರು ಪ್ರಮುಖರು ಇರ್ತಾರೆ, ಈಗ ಅಲ್ಲಿ ಕಾರ್ಪೊರೇಟರ್ಗಳು, ಅಲ್ಲಿ ಯೂತ್ ಕ್ಲಬ್ಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲರೂ ಇರ್ತಾರೆ. ಅವರು ಅವರವ್ರ ಏರಿಯಾದ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಅದು ರೆಗ್ಯುಲರ್ ಆಗಿ ಆಗಬೇಕು ಅಂತ ಅದಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಕೇವಲ ನಗರ ಮಟ್ಟಕ್ಕೆ ಮಾತ್ರ ಅಥವಾ ಗ್ರಾಮೀಣ ಪ್ರದೇಶ? ಅದು ಗ್ರಾಮೀಣ ಮಟ್ಟದಲ್ಲಿ ಕೂಡ ನಂತರ ನಡೀತದೆ. ಅಲ್ಲಿ ಜಿಲ್ಲಾ ಪಂಚಾಯತ್ ಇದೆ, ಅದಕ್ಕೆ ನಾವು ಕೂಡ ಸೇರ್ಕೊಳ್ತೇವೆ. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಮತ್ತೆ ಸಾರ್ವಜನಿಕರ ಜೊತೆ ಸೇರಿ ಅದು ಮಾಡುವಂಥದ್ದು. ಅಲ್ಲೂ ಕೂಡ ಜನಪ್ರತಿನಿಧಿಗಳು ಬರ್ತಾರೆ. ಜಿಲ್ಲಾ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್ ಇದೆ, ಗ್ರಾಮ ಪಂಚಾಯತ್. ಈಗ ಇಲ್ಲಿಂದ ಶುರು ಮಾಡೋಣ. ಪರಿಶೀಲನಾ ಕಾರ್ಯದಲ್ಲಿ ನಗರಸಭೆ ಆಯುಕ್ತ ಪ್ರಭಾಕರ್, ಅಧ್ಯಕ್ಷ ಪ್ರೇಮ್ ಕುಮಾರ್, ತಹಸೀಲ್ದಾರ್ ವೀಣಾ ಮುಂತಾದವರು ಹಾಜರಿದ್ದರು. ಹೌಸಿಂಗ್ ಬೋರ್ಡ್ನಲ್ಲಿ ಶ್ರೀ ಶಿರ್ಡಿ ಸಾಯಿಬಾಬಾರವರ ದಿವ್ಯ ವಿಗ್ರಹ ಪ್ರತಿಷ್ಠಾಪಿಸುವುದಾಗಿ ಶಿರ್ಡಿ ಸಾಯಿಬಾಬಾ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ಆನಂದ್ ತಿಳಿಸಿದರು. ಇಂದು ಅಮೋಘ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ದೇವಸ್ಥಾನ ಟ್ರಸ್ಟ್ ವತಿಯಿಂದ ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಸಾಯಿಬಾಬಾ ದೇವಸ್ಥಾನದಲ್ಲಿ ಇದೇ ತಿಂಗಳ 26ರಂದು ದಿವ್ಯ ವಿಗ್ರಹ ಪ್ರತಿಷ್ಠಾಪನೆ ಮಾಡುವುದಾಗಿ ತಿಳಿಸಿದರು. 25 ವರ್ಷಗಳ ಹಿಂದೆ ಸಾಯಿಬಾಬಾ ಮಂದಿರವನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ. ನಂತರದಲ್ಲಿ ಆಗಿರಲಿಲ್ಲ. ಒಂದು 10 ವರ್ಷಗಳ ನಂತರದಲ್ಲಿ ಈಗ ಬಾಬಾವರ ಒಂದು ಅನುಗ್ರಹವಾಗಿದೆ. ಆ ಸಂದರ್ಭದಲ್ಲಿ ಬಾಬಾ ಮಂದಿರವನ್ನು ಕಟ್ಟಿ ಇದಕ್ಕೆ ರವೀಂದ್ರ ಮಧುಡಿ ಬೆಂಗಳೂರಿನವರು ವಿಜ್ಞಾನ 12 ಲಕ್ಷ ಆ ಬಾಬಾ ಮಂದಿರದಿಂದ ಸಾರ್ವಜನಿಕರಿಗೆ ಅನುಕೂಲವಾಗಿ ನಮಗೆ ಮಂದಿರ ಮಾಡಬೇಕು ಅನ್ನೋ ಆಸೆ ಬಹಳ ವರ್ಷಗಳಿಂದ ಇರೋದ್ರಿಂದ ಬಾಬಾ ಭಕ್ತರಾಗಿರೋದ್ರಿಂದ ಬಾಬಾ ಮಂದಿರವನ್ನು ಕಟ್ಟಿ ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಇದನ್ನು ಮಾಡಿಕೊಡ್ತಾ ಇದ್ದೀವಿ. ನಂತರದಲ್ಲಿ ಬಾಬಾ ಮಂದಿರದಿಂದ ಸಾರ್ವಜನಿಕರಿಗೆ ಬೇಕಾದ ಅನುಕೂಲಗಳನ್ನು ಎಲ್ಲ ರೀತಿ ನಾವು ಮಾಡ್ತೀವಿ. ಯಾವತ್ತು ದಿನಾಂಕ 26 ಸೆಪ್ಟೆಂಬರ್ 26 ಬುಧವಾರ 4:30ರಿಂದ 6 ಗಂಟೆಗಳಿಗೆ ಬಾಬಾ ಪ್ರತಿಷ್ಠಾಪನೆ ಬೆಳಿಗ್ಗೆ. ನಂತರದಲ್ಲಿ 9 ಗಂಟೆ ನಂತರ 24 ಭೀಮೇಶ್ವರ ಕಳಸಾಭಿಷೇಕ. ನಂತರದಲ್ಲಿ 12 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ಅನ್ನಸಂತರ್ಪಣೆ. ಇದಕ್ಕೆ ಸಾರ್ವಜನಿಕರು ಒಂದು ಸಹಕರಿಸಬೇಕು. ಕಾಂಗ್ರೆಸ್ ಪಕ್ಷವು ಅಲ್ಪಸಂಖ್ಯಾತ ಮುಸ್ಲಿಮರನ್ನು ಕಡೆಗಣಿಸಿದೆ ಎಂದು ತರೀಕೆರೆ ಪಟ್ಟಣ ಪಂಚಾಯಿತಿ ಸದಸ್ಯ ಜಿಯಾವುಲ್ಲಾ ಆರೋಪಿಸಿದರು. ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಮೊನ್ನೆ ತರೀಕೆರೆ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ತಮ್ಮನ್ನು ಅಭ್ಯರ್ಥಿಯನ್ನಾಗಿ ಮಾಡಿ ಕಾಂಗ್ರೆಸ್ ಪಕ್ಷದ ಸದಸ್ಯರಿಗೆ ವಿಪ್ ಜಾರಿಗೊಳಿಸಿದರು. ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ನಿಷ್ಪ್ರಯೋಜಕರಾಗಿದ್ದು ಮುಸ್ಲಿಂರನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಆರೋಪಿಸಿ, ಅಲ್ಪಸಂಖ್ಯಾತರಿಗೆ ಸರಿಯಾದ ಸ್ಥಾನ ನೀಡದಿದ್ದರೆ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಸಿದರು. ಸುಮಾರು 16,000 ನಿರ್ಣಾಯಕ ಮತಗಳು ಮುಸ್ಲಿಂ ಮತಗಳಿವೆ. ಅಂಥದ್ರಲ್ಲಿ ಮುಸಲ್ಮಾನರ ಸರಿಯಾದ ರೀತಿಯಲ್ಲಿ ಪಕ್ಷ ಉಪಯೋಗಿಸ್ಕೊಳ್ಳುತ್ತೆ, ಮುಸಲ್ಮಾನರಿಗೆ ನ್ಯಾಯ ದೊರಕಿಸ್ಕೊಡುವಂಥರಲ್ಲಿ ವಿಫಲ ಆಗ್ತಾ ಇದೆ. ಜಿಲ್ಲಾ ಮಟ್ಟದಿಂದ ಕಾಂಗ್ರೆಸ್ ಪಕ್ಷದವರು, ಜಿಲ್ಲಾ ಕಾಂಗ್ರೆಸ್ನವರು ಸ್ಥಳೀಯ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ವಿಧಾನಸಭೆ ಆಕಾಂಕ್ಷಿಗಳಿಗೆ ಡೈರೆಕ್ಷನ್ ಕೊಟ್ಟು ಅಲ್ಪಸಂಖ್ಯಾತರಿಗೆ ಗೆಲ್ಲಿಸಿರಿ ಅಂದರೂ ಕೂಡ ಇವತ್ತು ನಿರ್ಲಕ್ಷ್ಯ ಮಾಡಿ ವಿಪ್ ಕೊಟ್ಟು ಮನೇಲಿ ಕೂತು ನಮ್ಮನ್ನು ಬಲಿಪಶು ಮಾಡಿ ನಮ್ಮನ್ನು ಮಾನ ಮರ್ಯಾದೆ ಹರಾಜು ಮಾಡುವಂಥ ಪರಿಸ್ಥಿತಿ ಇವರು ಸ್ಥಳೀಯ ಮುಖಂಡರು, ತರೀಕೆರೆ ವಿಧಾನಸಭೆ ಸ್ಥಳೀಯ ಮುಖಂಡರು ಮಾಡಿದ್ದಾರೆ. ಇದರಿಂದ ನಮಗೆ ಅನ್ಯಾಯ ಆಗಿದೆ. ಒಂದು, ತರೀಕೆರೆಯಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಪಕ್ಷದವರು ಎಲ್ಲ ರೀತಿಯಲ್ಲಿ ನಮಗೆ ಅನ್ಯಾಯ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದವರು ಎಲ್ಲ ರೀತಿಯಲ್ಲಿ ನಮಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ನಾವು ಖಂಡಿಸ್ತಾ ಇದ್ದೀವಿ ಇವತ್ತು. ಆಮೇಲೆ ಸುಮಾರು 23 ವಾರ್ಡ್ ತರೀಕೆರೆಯಲ್ಲಿದ್ದಾವೆ. ಕಳೆದ 1979ರಲ್ಲಿ
ತರೀಕೆರೆ ಪ್ರಥಮ ಪ್ರಜೆಯಾಗಿ ಪುರಸಭೆಗೆ ಆಯ್ಕೆ ಆಗಿರ್ತಕ್ಕಂಥವ್ರು ದಿವಂಗತ ಶೇಖ್ ದಾವ್ ಸಾಹೇಬರು ಆವಾಗ ಪ್ರಥಮ ಪ್ರಜೆಯಾಗಿ ಆಯ್ಕೆ ಆಗಿಬಿಟ್ರೆ ಇದುವರೆಗೂ ಯಾರೂ ಆ ಸ್ಥಾನ ಪಡೆದಿರಲಿಲ್ಲ. ಆದರೆ ಅಬ್ಸಲ್ಯೂಟ್ ಮೆಜಾರಿಟಿ ಇಟ್ಕೊಂಡು 15 ಜನ ಕಾಂಗ್ರೆಸ್ಸಿಂದ ಗೆದ್ದವರಿದ್ದು, ಈ 3 ಜನ ಪಕ್ಷೇತರರು ಇದ್ದು, ಮತ್ತೆ ಬೇರೆ ಇತರ ಪಕ್ಷದಿಂದ ಬಂದು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿ 27 ಜನ ಕಾಂಗ್ರೆಸ್ ಸದಸ್ಯರು ಇದ್ದು ಇವತ್ತು ವಿಪ್ ಕೊಟ್ಟು ನಮ್ಮನ್ನ ಸೋಲಿಸುವಂಥ ಕುತಂತ್ರ ನಡೆದಿದೆ. ಇದರಿಂದ ನಮ್ಮ ಸಮಾಜ ಬಹಳಷ್ಟು ಕಡೆ ಹೋಗಿ ಎಲ್ಲ ಕಾಂಗ್ರೆಸ್ ಸಭೆಗಳಲ್ಲಿ ಕೇಳ್ಕೊಂಡು ಒತ್ತಾಯವನ್ನು ಮಾಡಿ ಕಣ್ಣೀರು ಹಾಕಿ ಈ ಒಂದು ನಾವು ಸಣ್ಣ ಪುಟ್ಟ ಹುದ್ದೆಯನ್ನು ಪಡ್ಕೊಳ್ಳುವಂಥ ಪರಿಸ್ಥಿತಿ ನಮ್ಮ ನಿರ್ಮಾಣ ನಮಗೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರಿಗೆ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಇದು ಮಾಡ್ತಾ ಇರೋದು ಸರಿ ಇಲ್ಲ ಇದು ಮಾಡ್ತಾ ಇರೋದು. ಆಮೇಲೆ 23 ವಾರ್ಡ್ಗಳಲ್ಲಿ ಕಳೆದ ಚುನಾವಣೆಯಲ್ಲಿ 23 ತರೀಕೆರೆ ವಾರ್ಡ್ ಸರ್, ನಮಗೆ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಹೇಳಿ ನಾವು ಕಾಂಗ್ರೆಸ್ ಪಕ್ಷವನ್ನು ನಂಬ್ಕೊಂಡು ಬಂದಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ನಂಬಿ ನಾವು ಮತವನ್ನು ಚಲಾಯಿಸ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರು ಕೆಳಮಟ್ಟದಿಂದ ಮೇಲ್ಮಟ್ಟದಿಂದ ತನಕ ಆಗಿರ್ಬೋದು, ಮೊನ್ನೆ ನಡೆದಿರ್ತಕ್ಕಂಥ MLC ಚುನಾವಣೆಯಲ್ಲಿ ಇಕ್ಬಾಲ್ ಅಹಮದ್ ಸರ್ಡಗಿ ಅವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು, ಅದು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀವಿ. ಈ ರೀತಿ ಬಲಿಪಶು ಮಾಡುವಂಥದ್ದನ್ನ ಪ್ರಯತ್ನ ಮಾಡೋದು ಬಿಟ್ಟು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಇವರು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಆಮೇಲೆ 23 ವಾರ್ಡ್ ತರೀಕೆರೆಯಲ್ಲಿ ಇದ್ದು 6-7 ಸಾವಿರ ಮತಗಳಿದ್ದಾವೆ. ವಿಫಲವಾದ್ರೆ ನಾವು ಬೇರೆ ನಮ್ಮ ಕ್ಷೇತ್ರದಲ್ಲಿ ನಾವು ಯಾವ ರೀತಿಯಲ್ಲಿ ಪಾಠ ಕಲಿಸಬೇಕು ಅಂತ ಹೇಳಿ ನಾವು ಅದನ್ನ ನಿರ್ಣಯ ಮಾಡಿದ್ದೀವಿ. ಯಾರ ಜೊತೆಗೂ ಸಹ ನಾವು ಕಾಂಗ್ರೆಸ್ ಟಿಕೆಟ್ ಕೊಡ್ರಿ, ಇಂಥವ್ರು ಕೊಡ್ರಿ, ಅಂಥವ್ರು ಕೊಡ್ರಿ ನಾವು ಮುಂಚೆ ಹೋಗ್ತಾ ಇದ್ವಿ. ಇದುವರೆಗೂ ನಾವು ಹೋಗಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ. ನಮ್ಮನ್ನ ಸರಿಯಾದ ರೀತಿಯಲ್ಲಿ ನಾವು ನ್ಯಾಯ ದೊರಕಿಸ್ಕೊಟ್ಟು ನಮ್ಮವ್ರಿಗೆ ಸರಿಯಾದ ರೀತಿಯಲ್ಲಿ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳಿ ಸರಿಯಾದ ಒಂದು ಆಶ್ವಾಸನೆ ಕೊಟ್ಟರೆ ಮಾತ್ರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲಿಸ್ತೀವಿ ಅಂತ ಹೇಳಿದ್ರೆ ಹೇಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಕಾಂಗ್ರೆಸ್ ಪಕ್ಷದಿಂದ ದೂರ ಇರಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಬಾಬಾಜಿ, ಅನ್ವರ್ ಶಾಹಿಕ್ ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ಪೆಟ್ರೋಲ್, ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿತಗೊಳಿಸಲಿ ಎಂದು ವಿರೋಧ ಪಕ್ಷದ DK ತಾರಾದೇವಿ ಆಗ್ರಹಿಸಿದರು. ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಕೆಲವು ಮಂತ್ರಿಗಳು ರಾಜ್ಯ ರಸ್ತೆಗಳಲ್ಲಿ ಅಡಿಗೆ ಮಾಡುವುದು, ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಸಾಗಿ ಪ್ರತಿಭಟಿಸುವುದನ್ನು ಬಿಟ್ಟು ನಿಜವಾದ ಜನಪರ ಕಾಳಜಿ ಹೊಂದಿದ್ದೇ ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ವಿಧಿಸಿರುವ ತೆರಿಗೆಯನ್ನು ಕಡಿತಗೊಳಿಸಲಿ ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ವರ್ಷಕ್ಕೆ 6 ಗ್ಯಾಸ್ ಸಿಲಿಂಡರ್ ನೀಡುವ ಕ್ರಮ ಸರಿಯಲ್ಲ. ಕೊನೆ ಪಕ್ಷ ತಿಂಗಳಿಗೆ 1ರಂತೆ ವರ್ಷಕ್ಕೆ 12 ಸಿಲಿಂಡರ್ ನೀಡಬೇಕು. ಅಲ್ಲದೆ ಅಕ್ರಮವಾಗಿ ದೊಡ್ಡ ಹೋಟೆಲ್ಗಳಿಗೆ ಸಿಲಿಂಡರ್ ಪೂರೈಕೆಯಾಗುವುದನ್ನು ತಡೆಯಬೇಕು. ಕಾವೇರಿ ನೀರಿನ ವಿಚಾರದಲ್ಲೂ ತಾವುಗಳು ರಾಜ್ಯದ ರೈತರ ಪರವಾಗಿ ನಿಲ್ಲುತ್ತೇವೆ ಎಂದು ಭರವಸೆ ನೀಡಿದರು. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಸರ್ಕಾರ ನಾಯಕರುಗಳು, ಮಂತ್ರಿಗಳು ನಿನ್ನೆ ಭಾರತ್ ಬಂದ್ನಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ಡೀಸೆಲ್ ಬೆಲೆ ಏರಿಕೆಯನ್ನು ಕಟುವಾಗಿ ಟೀಕೆ ಮಾಡಿದ್ದಾರೆ. ಕೆಲವು ಮಂತ್ರಿಗಳು ಕಟ್ಟಿಗೆ ಕೂರಿಸಿ ಬೀದಿಯಲ್ಲಿ ಅಡುಗೆ ಮಾಡೋದು ಮತ್ತು ಎತ್ತಿನ ಗಾಡಿ ಓಡಿಸಿ ಪ್ರತಿಭಟನೆ ಮಾಡೋದನ್ನು ತೋರಿಸಿದ್ದಾರೆ. ಈ ರೀತಿ ಮೋಜಿನ ಪ್ರತಿಭಟನೆ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಏನು ಸಹಾಯ ಮಾಡೋಂಗಾಗಲ್ಲ. ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ತೆರಿಗೆಯನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹಾಕಿದೆ. ಸುಮಾರು 31% ಪೆಟ್ರೋಲ್ ಮೇಲೆ ಮತ್ತು 23% ಪೆಟ್ರೋಲ್ ಮೇಲೆ 21% ಡೀಸೆಲ್ ಮೇಲೆ ಹಾಕಿದೆ. ಈ ಬೆಲೆ ಏರಿಕೆಯಿಂದ ಮತ್ತಷ್ಟು ಜಾಸ್ತಿ ಅವರು ತೆರಿಗೆಯನ್ನು ವಸೂಲು ಮಾಡ್ತಾರೆ. ಇವರಿಗೆ ನಿಜವಾಗಿ ಬಡವರ ಮೇಲೆ, ರೈತರ ಮೇಲೆ ಕಾಳಜಿ ಇದ್ದರೆ ಈ ಮಂತ್ರಿಗಳು ಕ್ಯಾಬಿನೆಟ್ಟಲ್ಲಿ ಜನಪರವಾಗಿ ಮಾತಾಡಿ ಈ ಟ್ಯಾಕ್ಸ್ಗಳನ್ನು ಕಡಿತಗೊಳಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಎರಡನೇದಾಗಿ ಕೇಂದ್ರ ಸರ್ಕಾರವೂ ಸಹ ಅಷ್ಟೇ. ಇವತ್ತು ದೇಶದ ಆರ್ಥಿಕ ಸಂಕಷ್ಟ ಇರೋದ್ರಿಂದ ಬೆಲೆ ಏರಿಕೆ ಅಂತ ಹೇಳಿ ಮಾಡಿದ್ದಾರೆ. ಆದ್ರೂ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಜಾಸ್ತಿಯಾಗಿ ತಡ್ಕೊಳಕ್ಕಾಗ್ತಾ ಇಲ್ಲ. ರೈತರಿಗೆ ಕೃಷಿ ವೆಚ್ಚ ಜಾಸ್ತಿ ಆಗಿದೆ. ಸಾರಿಗೆ ಖರ್ಚು ವೆಚ್ಚಗಳು, ಸಾಗಾಣಿಕೆ ವೆಚ್ಚಗಳು ಜಾಸ್ತಿಯಾಗಿ ಅದು ಹೊರೆ ಜನರ ಮೇಲೆ ಬೀಳುತ್ತೆ. ಆದ್ರಿಂದ ಆ ಲಾಸ್ 1 ಲಕ್ಷ ಕೋಟಿಯಷ್ಟು ಲಾಸ್ ಏನಾಗ್ತಾ ಇದೆ ಭಾರತ ಸರ್ಕಾರಕ್ಕೆ ಸಬ್ಸಿಡಿಯಿಂದ, ಅದನ್ನು ಕಡಿಮೆಗೊಳಿಸಲಿಕ್ಕೆ ಬೇರೆ ಮಾರ್ಗೋಪಾಯಗಳನ್ನ ಮಾಡಿ ಈಗ ಜನಗಳ ಮೇಲೆ ಹಾಕಿರ್ತಕ್ಕಂಥ ಈ ಹೊರೆ ಏರಿಕೆಯನ್ನ ಕಡಿಮೆ ಮಾಡಬೇಕು, ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋದನ್ನು ಸಹ ಕೇಂದ್ರ ಸರ್ಕಾರನ. ಇನ್ನು ಡೀಸೆಲ್ ಅಲ್ಲ, ಇದು ಸಬ್ಸಿಡಿ ಅಲ್ಲ, ಇದು ಗ್ಯಾಸ್ ಸಿಲಿಂಡರ್ ಬಗ್ಗೆ ಹೇಳೋದಾದರೆ 6 ಸಿಲಿಂಡರು ವರ್ಷಕ್ಕೆ ಅನ್ನೋದು ಬಹಳ ಒಂದು ಸರಿಯಾದ ನಿರ್ಧಾರ ಅಲ್ಲ. ನಮ್ಮ ದೇಶದ ಮಧ್ಯಮ ವರ್ಗದವರು, ಸಣ್ಣ ವರ್ಗದವರು, ಸಣ್ಣ ರೈತಾಪಿ ವರ್ಗದವರು ಇವತ್ತು
ಗ್ಯಾಸ್ ಸಿಲಿಂಡರ್ಗಳನ್ನ ಉಪಯೋಗಿಸ್ತಿದ್ದಾರೆ. ಕನಿಷ್ಠ ತಿಂಗಳಿಗೆ ಒಂದರಂತೆ 12 ಸಿಲಿಂಡರ್ಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡಲಿ. ಮತ್ತು ಬೇಕಾದಷ್ಟು ವಿತರಣೆಯಲ್ಲಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಆಗಿ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಸರಬರಾಜು ಆಗ್ತಾ ಇರೋದು ಹೌದು. ಆ ವಿತರಣೆಯಲ್ಲಿ ಆಗ್ತಕ್ಕಂಥ ಈ ಮೋಸಗಳನ್ನು ಸರಿಪಡಿಸಲಿಕ್ಕೆ ಕಠಿಣವಾದಂಥ ಒಂದು ಕಾನೂನುಗಳನ್ನು ತೆಗೆದುಕೊಂಡು ಬರಲಿ. ಜನಗಳಿಗೆ ಮಾತ್ರ 6ಕ್ಕೆ ಸೀಮಿತಗೊಳಿಸೋದು ಬೇಡ. ಪ್ರತಿ ತಿಂಗಳಿಗೆ ಒಂದರಂತೆ 12 ಸಿಲಿಂಡರ್ಗಳನ್ನು ಕೊಡುವಂಥ ಕ್ರಮವನ್ನೇ ಮಾಡಬೇಕು ಅನ್ನೋದನ್ನು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶ, ಕಾವೇರಿ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಒಂದು ನಿರ್ಣಯ ತೆಗೆದುಕೊಂಡಿದೆ. ಕಾವೇರಿ ಜಲಾನಯನ ಪ್ರಾಧಿಕಾರದ ಒಂದು ನಿರ್ಣಯ ತೆಗೆದುಕೊಂಡಿದೆ. ರಾಜ್ಯ ಸರ್ಕಾರಕ್ಕೆ 9,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ತಮಿಳುನಾಡಿಗೆ ಅಂತೇಳಿ. ಈ ವಿಚಾರದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರಗಾಲ ಇರೋದ್ರಿಂದ ಯಾವ ಅಣೆಕಟ್ಟೆಗಳು ಸಹ ಭರ್ತಿ ಆಗಲಿಲ್ಲ. ರೈತರಿಗೆ ಈತನ ಪರಿಸ್ಥಿತಿಯಲ್ಲಿ ಕೃಷಿ ಮಾಡಲಿಕ್ಕೆ ಭಾಳ ತೊಂದರೆ ಇರೋದ್ರಿಂದ, ನೀರಿಲ್ದಲೇ ಇರೋದ್ರಿಂದ ಏನು ಕರ್ನಾಟಕ ಸರ್ಕಾರ ಏನು ಹೇಳಿದೆ, ನಮಗೆ ಪ್ರಾಧಿಕಾರದ ತೀರ್ಪು ಏನಿದು 9,000 ಕ್ಯೂಸೆಕ್ಸ್ ಬಿಡಬೇಕು ಅಂತ ನಮ್ಗೆ ಅದಕ್ಕೆ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿರುವ ನಿಲುವು ಸರಿಯಾದ ನಿಲುವು ಅಂತ ನಾನು ಹೇಳ್ತಿದ್ದೀನಿ. ಮತ್ತು ಈ ವಿಚಾರದಲ್ಲಿ ನಮ್ಮ ಪಕ್ಷ, ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, ಈ ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ನಮ್ಮಲ್ಲಿ ನೀರಿಲ್ಲ, ನಾವು ರಾಜ್ಯದ ಜನರು ರೈತರ ಪರವಾಗಿ ನಾವು ಇದ್ದೇವೆ ಅಂತಕ್ಕಂಥದ್ದು ಏನು ಹೇಳ್ತಿದೆ, ಅದು ಆ ನಿಲುವನ್ನು ನಾವು ಸಹ ಸಮರ್ಥಿಸಿ ಎಲ್ಲ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳು, ಸರ್ಕಾರ, ಅದು ಪ್ರಾಧಿಕಾರದ ಆದೇಶನಾಗಲಿ ಅಥವಾ ಮುಂದೆ ಜಯಲಲಿತಾ ಅವರು ಸುಪ್ರೀಂ ಕೋರ್ಟಿಗೆ ಹೋದರೆ ಸುಪ್ರೀಂ ಕೋರ್ಟಿನಲ್ಲಿ ಬರೋ ತೀರ್ಪುಗಳು ನಮ್ಮ ವಿರುದ್ಧ ಏನಾರು ಇದ್ದರೆ, ಯಾಕೆಂದರೆ ಗಣರಾಜ್ಯದಲ್ಲಿ ಎಲ್ಲ ರಾಜ್ಯಗಳಿಗೂ ಕಷ್ಟ ಸುಖವನ್ನು ನೋಡಿ ಒಂದು ಸರಿಯಾದ ಒಂದು ನ್ಯಾಯವನ್ನು ಕೊಡಬೇಕು. ನಮಗೆ ನ್ಯಾಯ ಸಿಕ್ಕದಲೇ ಇದ್ದರೆ, ಮುಂದೆನೂ ಸಹ ನಮಗೆ ನ್ಯಾಯ ಸಿಕ್ಕದೆ ಹೋದರೆ ನಾವು ಅಹಿಂಸಾತ್ಮಕವಾಗಿ ಜೈಲಿಗೆ ಹೋಗೋದಾದ್ರೂ ಚಿಂತೆ ಇಲ್ಲ, ಕಂಟೆಂಪ್ಟ್ ಆಫ್ ಕೋರ್ಟ್ ಆದರೂ ಚಿಂತೆ ಇಲ್ಲ, ಅದರಿಂದ ಜೈಲಿಗೆ ಹಾಕಿದ್ರೂ ಚಿಂತೆ ಇಲ್ಲ. ನಮ್ಮ ರೈತರ ಪರವಾಗಿ ಹೋರಾಟ ಮಾಡೋದ್ರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಮತ್ತು ನಮ್ಮ ರೈತರ ಹಿತಾಸಕ್ತಿಗಳನ್ನು ಕಾಪಾಡಬೇಕು ಅಂತಕ್ಕಂಥದ್ದ ಒಂದು ನಿಲುವನ್ನು ನಾನು ಹೇಳ್ತಾ ಇದ್ದೀನಿ. ದತ್ತಪೀಠದಲ್ಲಿ ದತ್ತ ಪಾದುಕೆ ಪುನರ್ ಪ್ರತಿಷ್ಠಾಪನೆ ಮಾಡುವಂತೆ ಆಗ್ರಹಿಸಿ ವಿಧಾನಸೌಧ ಚಲೋ ಕಾರ್ಯಕ್ರಮ ಮಾಡುವುದಾಗಿ ಬಜರಂಗ ದಳ ವಿಭಾಗ ಸಂಚಾಲಕ ಪ್ರವೀಣ್ ತಿಳಿಸಿದರು. ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಳೆದ 4 ವರ್ಷಗಳಿಂದ ಭೂ ಕುಸಿತಕ್ಕೆ ಒಳಗಾದ ಶ್ರೀ ಗುರು ದತ್ತಾತ್ರೇಯ ಪೀಠದ ದುರಸ್ತಿ ಮುಗಿದಿದ್ದರೂ ದತ್ತ ಪಾದುಕೆಯನ್ನು ಪುನರ್ ಪ್ರತಿಷ್ಠಾಪಿಸುವಲ್ಲಿ ಜಿಲ್ಲಾಡಳಿತ ಮತ್ತು ಮುಜರಾಯಿ ಇಲಾಖೆ ವಿಫಲವಾಗಿದೆ ಎಂದು ಆರೋಪಿಸಿದರು. ಪಾದುಕೆ ಪುನರ್ ಪ್ರತಿಷ್ಠಾಪನೆ ಹಾಗೂ ಹಿಂದೂ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಪೂಜೆ ಸಲ್ಲಿಸುವಂತೆ ಆಗ್ರಹಿಸಿ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿ, ನಗರದಲ್ಲಿ ಸುಮಾರು 55ಕ್ಕೂ ಹೆಚ್ಚು ಕಸಾಯಿಖಾನೆಗಳಿದ್ದು ಜಿಲ್ಲಾಡಳಿತ ಹಾಗೂ ನಗರಸಭೆಯವರು ತಕ್ಷಣ ಕ್ರಮ ಕೈಗೊಂಡು ಗೋ ಹತ್ಯೆಯನ್ನು ನಿಲ್ಲಿಸದಿದ್ದಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡಾದರೂ ಗೋ ಹತ್ಯೆಯನ್ನು ತಡೆಯುವುದಾಗಿ ತಿಳಿಸಿದರು. ವಿಧಾನಸೌಧ ಚಲೋ ಕಾರ್ಯಕ್ರಮ ಕೆಲವೇ ಡೆಲಿಗೇಷನ್ ಕರ್ಕೊಂಡು ಹೋಗಿ ಮಾತಾಡುವಂಥದ್ದು, ಮನವಿ ಕೊಡುವಂಥದ್ದು, ಮಾನ್ಯ ಸಚಿವರುಗಳಿಗೆ ಅದನ್ನ ಒತ್ತಾಯ ಮಾಡುವಂಥದ್ದು, ಇದೆಲ್ಲ ಪ್ರೋಸೆಸ್ಗಳನ್ನು ಆಲ್ರೆಡಿ ನಾವು ಮುಗಿಸಿದ್ದೇವೆ. ಇಷ್ಟೆಲ್ಲ ಆದ ನಂತರನೂ ಅದು ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಜಾಗೃತಿಗೆ ಎಲ್ಲಾದರೂ ಅವರಿಗೆ ಸಂಖ್ಯೆ ಕಮ್ಮಿ ಕಾಣ್ತಾ ಇದ್ದೇವೆ ನಾವು ಒಂದು ಭಾವನೆ ನಮಗೂ ಬಂದಿರೋದ್ರಿಂದ ಒಂದು ದೊಡ್ಡ ಸಂಖ್ಯೆಯಲ್ಲಿ ಒಂದು 400-500 ಕಾರ್ಯಕರ್ತರು ಸಂಖ್ಯೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ನೇತೃತ್ವದಲ್ಲಿ ಒಂದ್ಸರಿ ಬೆಂಗಳೂರವರಿಗೆ ಒಂದು ಶ್ರಮ ಹಾಕಿ ಹೋಗುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮುಜರಾಯಿ ಕಾರ್ಯದರ್ಶಿಗಳಿಗೆ, ಮುಜರಾಯಿ ಮಿನಿಸ್ಟ್ರಿಗೆ ವಿವರಣೆ ಕೊಟ್ಟು ಅಲ್ಲಿ ಪಾದುಕೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಯಾವುದೋ ಪುರಾತತ್ವ ಇಲಾಖೆ ವರದಿಗೋಸ್ಕರ ಕಾಯುವಂಥದ್ದು ಅಥವಾ ಯಾವುದೋ ಇಂಜಿನಿಯರು ರಿಪೋರ್ಟಿಗೋಸ್ಕರ ಕಾಯುವಂಥದ್ದು ಅದು ಸರ್ಕಾರದ ಒಂದು ಜವಾಬ್ದಾರಿಯುತವಾದ ನಿರ್ಣಯಗಳಲ್ಲ. ತರಿಸ್ಕೊಬೇಕು, ಯಾವ ವರದಿ ಲೇಟ್ ಆಗ್ತಿದೆ ಅದನ್ನ ಬೇಗ ತರಿಸ್ಕೊಬೇಕು. ಆ ವರದಿಯನ್ನು ಬೇಗ ತರಿಸ್ಕೊಂಡು ನಮ್ಮ ಕಾಲಾವಧಿಯಲ್ಲಿ ನಾವು ಅದನ್ನ ಮುಗಿಸಿ ಹೋಗ್ಬೇಕು ಅನ್ನೋದು ಸರ್ಕಾರದ ಕಮಿಟ್ಮೆಂಟ್ ಆಗಿರ್ಬೇಕು. ಅದಕ್ಕೋಸ್ಕರ ನಾವು ಸರ್ಕಾರವನ್ನು ಜಾಗೃತಿ ಮಾಡ್ತಾ ಇದ್ದೀವಿ. ಆಮೇಲೆ 2004ರವರೆಗೆ ಸರ್ಕಾರದ ನೇತೃತ್ವದಲ್ಲೇ ಎಲ್ಲ ಹಿಂದೂ ವಿಧಿವಿಧಾನಗಳು ನಡೀತಾ ಇತ್ತು. ಅದಕ್ಕೆ ದಾಖಲಾತಿಗಳನ್ನು ಹಿಡ್ಕೊಂಡಿದ್ದೇವೆ ನಾವು. ಅದನ್ನ ಮತ್ತೆ ವಾಪಸ್ ಕೊಡ್ಲೇಬೇಕು. ಈ ಸಾರಿ ದತ್ತ ಜಯಂತಿಯಲ್ಲಿ ನಾವು ಅದನ್ನ ತಗೊಳ್ಲಿಕ್ಕಾಗ್ಲಿಲ್ಲ ಅಂದ್ರೆ ನಮಗೆ ಪೂರಕವಾದ ಸರ್ಕಾರ ಇದೆ, ನಮಗೆ ಪೂರಕವಾದ ವ್ಯಕ್ತಿಗಳಿದ್ದಾರೆ, ಸಚಿವರಾಗಿದ್ದಾರೆ, ಇವರುಗಳೆಲ್ಲರೂ ಇದ್ದಾಗ ನಾವು ಅದನ್ನ ತಗೊಳ್ಲಿಕ್ಕಾಗ್ಲಿಲ್ಲ ಅಂದಾಗ
ವಿರೋಧವಾದಂತಹ ಸಮಯದಲ್ಲಿ ಅವನ್ನ ಕೇಳಲಿಕ್ಕೆ ನಮಗೆ ಹಕ್ಕಿರಲ್ಲ. ಅದಕ್ಕೋಸ್ಕರ ಪ್ರತಿಭಟನೆ ಹಾದಿಯನ್ನು ಪ್ರಥಮವಾಗಿ ಹಿಡಿದಿದೆ. ಈಗ ನಿಮ್ಮ ಈ ವಿಧಾನಸೌಧ ಚಲೋ ಮೂಲಕ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಏನು ಮುಂದಿನ ನಿಮ್ಮ ಸಂಘಟನೆ ಪ್ರಮುಖರೊಟ್ಟಿಗೆ ಕುತ್ಕೊಂಡು ಏನು ಪ್ರಥಮ ಹಂತವಾಗಿ ವಿಧಾನಸೌಧ ಚಲೋ ಅಂತ ಹೇಳಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲಿಗೆ ಅಮೋಘ ವಾರ್ತೆಗಳು ಮುಕ್ತಾಯವಾಯಿತು. ಧನ್ಯವಾದಗಳು.